ಆಗ್ತಾ ಇದೆ. ಈ ಬಾರಿ ನಿಮಗೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ? ನನ್ನ ಅಭಿಪ್ರಾಯದ ಪ್ರಕಾರ ಈ ಸಲ ಕಳೆದ 30 ವರ್ಷದ ಸಂಸದರ ನಿರಾಸಕ್ತಿಯಿಂದ ಜನರಿಗೆ ಮನದಟ್ಟಾಗಿದೆ. ಕಾಂಗ್ರೆಸ್ ಪಕ್ಷದ ಉತ್ತಮ ಅಭ್ಯರ್ಥಿಯಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಈ ಸಲ ಗೆಲುವು ಸಾಧಿಸುತ್ತಾರೆ ಹೇಳುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸರ್, ಈಗ ಮುಂದೆ ಬರ್ತಕ್ಕಂಥ ಎಂ ಪಿಯಿಂದ ಅಥವಾ ಸಂಸದರಿಂದ ಏನು ಅಭಿವೃದ್ಧಿ ಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದೀರಾ? ಕಾರವಾರ ಜಿಲ್ಲೆ ಭೌಗೋಳಿಕವಾಗಿ ತುಂಬ ವಿಸ್ತಾರವಾದಂಥ ಜಿಲ್ಲೆ. ಇಲ್ಲಿ ಅರಣ್ಯ ಅತಿಕ್ರಮಣದ ಸಮಸ್ಯೆಗಳಿರ್ಬೋದು, ಕೈಗಾ ನಿರಾಶ್ರಿತರ ಸಮಸ್ಯೆ ಇರ್ಬೋದು, ನೌಕಾನೆಲೆ ಸಮಸ್ಯೆಗಳ ಬಗ್ಗೆ ಇರ್ಬೋದು, CRZ ಹಾಗೂ CMZ ಬಗ್ಗೆ ಕರಾವಳಿ ಪ್ರದೇಶದ ಜನರ ಆತಂಕಗಳಿರ್ಬೋದು, ತುಂಬ ಸಮಸ್ಯೆಗಳು ಜಿಲ್ಲಾಸ್ಪತ್ರೆಗಳ ಬಗ್ಗೆ ಇರ್ಬೋದು, ತುಂಬ ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ತುಂಬ ಸಮಸ್ಯೆಗೆ ಪರಿಹಾರ ಆಗಬೇಕಾಗಿದೆ. ಅದಕ್ಕಾಗಿ ನನ್ನ ಲೆಕ್ಕ ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ವಿಜಯಶಾಲಿಯಾಗಿ ಕೇಂದ್ರದಲ್ಲಿಯೂ ಸರ್ಕಾರ ಕಾಂಗ್ರೆಸ್ ಪಕ್ಷದ ಬರಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ನಮ್ಮೆಲ್ಲ ಮತದಾರರಲ್ಲಿ ವಿನಂತಿಸ್ತೇನೆ. ಸರ್, ಈಗ ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿಗಳೇನಿದಾವೆ ಹೆಣ್ಮಕ್ಳನ್ನ ಸೋಂಬೇರಿ ಮಾಡ್ತಾ ಇದೆ, ಅಥವಾ ಅವರು ಆ ದುಡ್ಡು ತಗೊಂಡು ಮತ್ತು ಫ್ರೀ ಬಸ್ ತಗೊಂಡು ಮನೇಲೇ ಇಲ್ಲ ಊರು ಅಡ್ಡಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದಷ್ಟು ದೂರುಗಳು ಬಂದಿದ್ದಾವೆ. ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಇದು ತುಂಬ ತಪ್ಪು ಕಲ್ಪನೆ. ಯಾಕೆಂದರೆ ಈ ಪಂಚ ಗ್ಯಾರಂಟಿಗಳಿಂದ ತುಂಬ ಜನರಿಗೆ ಉಪಕಾರ ಆಗಲ್ಲ. ಯಾಕೆಂದರೆ ನಾವು ಯಾವುದೇ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡಿದಾಗ ಪರ ವಿರೋಧಗಳು, ಒಳ್ಳೆಯದು ಕೆಟ್ಟದ್ದುಗಳು ಸಹಜ. ಆದರೆ ನಮ್ಮಲ್ಲಿ ಈಗ ಒಂದು ಮಹಿಳೆ ಪೇಟೆಗೆ ಕೆಲಸಕ್ಕೆ ಹೋಗ್ತದೆ, ಒಂದು ಜೆರಾಕ್ಸ್ ಅಂಗಡಿಗೆ ಅಥವಾ ಏನೋ ಒಂದು ಟೈಪಿಂಗಿಗೆ, ಅಲ್ಲಿ ಕೊಡುವಂಥದ್ದು ಆ್ಯಕ್ಚುಲಿ ಒಂದು 4,000. ಈ 4,000ದಲ್ಲಿ ಅವಳು ಮಧ್ಯಾಹ್ನದ ಊಟ ತಿಂಡಿಗಳನ್ನು ಪೂರೈಸಿ ಅದರ ಜೊತೆಯಲ್ಲಿ ಬಸ್ ಚಾರ್ಜ್ ಮಿನಿಮಮ್ 1,000 ರೂಪಾಯಿ ಬಸ್ ಚಾರ್ಜನ್ನು ಅವರು ವ್ಯತ್ಯಯ ಆಗ್ತಿತ್ತು. ಅದನ್ನು ಈ ನಮ್ಮ ಸರ್ಕಾರ ಒಂದು ಉತ್ತಮವಾದಂಥ ಶಕ್ತಿ ಯೋಜನೆ ಮುಖಾಂತರ ಅವಳಿಗೆ 1,000 ರೂಪಾಯಿ ಬಸ್ ಚಾರ್ಜನ್ನು ಉಳಿಯುವಂಥ ಒಂದು ವ್ಯವಸ್ಥೆ ಮಾಡಿದ್ರಿಂದ ಅದೇ ಹಣವನ್ನು ಅವಳು ಆರ್ಥಿಕವಾಗಿ ಅವಳ ದೈನಂದಿನ ಬದುಕಿಗೆ ಖರ್ಚು ಮಾಡಲಿಕ್ಕೆ ಅವಕಾಶ ಕಲ್ಪಿಸದೆ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ಕಾರದ ಎಲ್ಲ ಯೋಜನೆಗಳು ಪರಿಣಾಮಕಾರಿಯಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ಈ 5 ಗ್ಯಾರಂಟಿ ಯೋಜನೆಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತವೆ ಹೇಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ.